ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆ ಇದನ್ನು ನೋಡುವಾಗಲೇ ಇದೆಂತ ಅಂತೇಳಿ ಅರ್ಥ ಆಗಿರ್ಬೋದು. ಇವತ್ತು ನಾವು ಸಾಯಂಕಾಲದ ಕಾಫಿಗೆ ಮಾಡುವಂತಹ ಒಂದು ಚಟ್ಪಟಾದ ಚರ್ಮುರಿ ಅಥವಾ ಗಿರ್ಮಿಟ್ ಅಂತ ಏನು ಹೇಳ್ತಾರೆ, ನಾವಿಲ್ಲಿ ಚರ್ಮುರಿ ಅಂತ ಹೇಳ್ತೇವೆ. ಇದಕ್ಕೆ ಚರ್ಮುರಿಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಮಾಡಲಿಕ್ಕೆ ನಮ್ಮ ಮನೆಯಲ್ಲಿರೋ ಸಾಮಗ್ರಿಗಳೇ ಸಾಕು. ಒಂದು ಪ್ಯಾಕೆಟ್ ಮಂಡಕ್ಕಿ ಇದ್ದರೆ ಇದನ್ನು ಮಾಡಿಕೊಳ್ಬೋದು. ಮೊದಲಿಗೆ ಒಂದು ಅರ್ಧ ಕ್ಯಾರೆಟನ್ನು ತುರಿದು ಇಟ್ಕೊಳ್ತಾ ಇದ್ದೇನೆ. ಕ್ಯಾರೆಟ್ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಬೋದು, ಬಟ್ 3-4 ಜನಕ್ಕೆ ಮಾಡುವಾಗ ಒಂದು ಅರ್ಧ ಕ್ಯಾರೆಟ್ ಸಾಕಾಗ್ತದೆ. ಹಾಗೆ ಒಂದು ಹಸಿಮೆಣಸು, ಖಾರಕ್ಕೆ ನಿಮಗೆ ಜಾಸ್ತಿ ಬೇಕು ಅಂತಾದರೆ 2 ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ದೊಡ್ಡ ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು ಮೀಡಿಯಮ್ ಸೈಜಿನ ಒಂದು ಈರುಳ್ಳಿ ಕೂಡ ಹಾಕಿ. ಈರುಳ್ಳಿ ಹಾಕಿದರೆ ಒಳ್ಳೆ ಪರಿಮಳ ಆಗ್ತದೆ ಅದು. ಮತ್ತು ಜೊತೆಗೆ ಒಂದಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಎಲ್ಲವನ್ನು ಕೂಡ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಈರುಳ್ಳಿಯನ್ನು ಕೂಡ ಹಾಗೆ ತುಂಬ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಜೊತೆಗೆ ಒಂದು ಸಣ್ಣ ಟೊಮೆಟೊ ಹುಳಿ ಇದ್ದರೆ ಅರ್ಧ ಸಾಕು. ಮತ್ತು ಟೊಮೆಟೊ ಮಂಡಕ್ಕಿಯನ್ನು ಸಾಫ್ಟ್ ಮಾಡ್ತದೆ, ಹಾಗಾಗಿ ಟೊಮೆಟೊದ ಪ್ರಮಾಣ ಸ್ವಲ್ಪ ಕಡಿಮೆಯಾಗಿಯೇ ಇರಲಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಕೊತ್ತಂಬರಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದಕ್ಕೆ ಎಣ್ಣೆಯನ್ನು ಹಾಕೋದು ಬೇಡ. ಸಣ್ಣ ಉರಿಯಲ್ಲೇ ಒಂದು 2 ನಿಮಿಷ ಅದನ್ನು ಫ್ರೈ ಮಾಡಿಕೊಳ್ಳಿ. ನಂತರ ನೋಡಿ, ಇದು ಕರೆಕ್ಟಾಗಿ ಹುಡಿ ಆಗಬೇಕು. ಈ ಥರ ಆದ ನಂತರ ಅದನ್ನು ಒಂದು ಕಲ್ಲಿನಿಂದ ಹುಡಿ ಮಾಡಿಕೊಳ್ಳಿ. ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಡಿ, ಈ ಥರ ಕಲ್ಲಿಂದನೇ ಅದನ್ನು ಹುಡಿ ಮಾಡಿಕೊಳ್ಳಿ. ಅದು ಬಾಯಿಗೆ ತರಿಯಾಗಿ ಸಿಕ್ಕಿದ್ರೇ ತುಂಬ ರುಚಿಯಾಗಿರ್ತದೆ. ಇದು ಕೂಡ ನೋಡಿ ಹುಡಿಯಾಗಿ ರೆಡಿ ಆಯಿತು. ನಾನಿಲ್ಲಿ ಮಂಡಕ್ಕಿಗೆ ಒಂದು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಿ ಎಣ್ಣೆ ಹಾಕಿ ಸ್ವಲ್ಪ ಅದನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೇನೆ. ಬಾಕಿ ಉಳಿದ ಸಾಮಗ್ರಿಗಳು ಕೂಡ ರೆಡಿ ಆಯಿತು. ಈಗ ಒಂದು ದೊಡ್ಡ ಪಾತ್ರೆ ತಗೊಂಡು ಅದಕ್ಕೆ ಕಟ್ ಮಾಡಿದಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಟೊಮೆಟೊ ಹಾಗೂ ಮಸಾಲೆಯ ಹುಡಿ ಇವೆಲ್ಲವನ್ನು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದೆಲ್ಲವೂ ಕೂಡ ಸರಿಯಾಗಿ ಒಮ್ಮೆ ಮಿಕ್ಸ್ ಆಗಬೇಕು. ಟೊಮೆಟೊವನ್ನು ಕೊನೆಗೆ ಹಾಕ್ಕೊಳ್ಬೋದು, ಇಲ್ಲ ಈಗ ಕೂಡ ಹಾಕಿಕೊಳ್ಬೋದು. ಈಗಲೇ ಹಾಕ್ಕೊಂಡ್ರೆ ನಿಮ್ಮ ಮಂಡಕ್ಕಿ ಮೆತ್ತಗಾಗ್ತದೆ, ಅದಕ್ಕಾಗಿ ನಾನು ಕೊನೆಗೆ ಮೇಲಿಂದ ಟೊಮೆಟೊ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಈಗ ಖಾರಕ್ಕೆ ಇನ್ನೂ ಸ್ವಲ್ಪ ಮೆಣಸಿನ ಹುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡಿಕೊಳ್ಳೋದ್ರಿಂದ ಉಪ್ಪು ನಾನು ಮಂಡಕ್ಕಿಗೆ ಹಾಕ್ಕೊಂಡಿದ್ದೇನೆ ಒಂದು ಸ್ವಲ್ಪ, ಹಾಗಾಗಿ ನೋಡಿಕೊಂಡು ನಂತರ ಹಾಕ್ಕೊಳ್ತೇನೆ. 1-2 ಚಿಟಿಕೆ ಉಪ್ಪು ಇದಕ್ಕೆ ಕೂಡ ಹಾಕ್ಕೊಳ್ಬೋದು. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಮೇಲಿಂದ ಒಂದು 2-3 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಬೇಕು. ನಮ್ಮ ಮಂಗಳೂರು ಮಂಡಕ್ಕಿ ಅಥವಾ ಚರ್ಮುರಿಯ ಸ್ಪೆಷಾಲಿಟಿ ಅಂದರೆ ಕೊಬ್ಬರಿ ಎಣ್ಣೆಯ ಪರಿಮಳ. ಫ್ರೆಶ್ ಕೊಬ್ಬರಿ ಎಣ್ಣೆಯ ಪರಿಮಳವೇ ಅದಕ್ಕೊಂದು ರುಚಿ ಕೊಡ್ತದೆ. ಇದನ್ನು ಈಗ ಬೇಗ ಮಿಕ್ಸ್ ಮಾಡಿಕೊಳ್ಬೇಕು. ಜಾಸ್ತಿ ಹೊತ್ತು ಬಿಟ್ಟರೆ ಅದು ಮೆತ್ತಗಾಗ್ತದೆ, ಹಾಗಾಗಿ ಫಾಸ್ಟಾಗಿ ಮಿಕ್ಸ್ ಮಾಡಿಕೊಂಡು ಕೂಡಲೇ ಅದನ್ನು ತಿನ್ನಲಿಕ್ಕೆ ಕೊಡಬೇಕು. ನಮ್ಮ ರುಚಿಯಾದ ಚರ್ಮುರಿ ರೆಡಿ ಆಯಿತು. ಮಾವಿನಕಾಯಿ ಇದ್ದರೆ ಮಾವಿನಕಾಯಿ ಕೂಡ ತುರಿದು ಹಾಕ್ಕೊಳ್ಬೋದು. ನನ್ನ ಹತ್ರ ಇವತ್ತು ಮಾವಿನಕಾಯಿ ಇರಲಿಲ್ಲ. ನೋಡಿ, ಇಷ್ಟು ಮಂಡಕ್ಕಿಗೆ ಇಷ್ಟು ಚರ್ಮುರಿಗೆ 30 ರೂಪಾಯಿ ಇರ್ತದೆ ಅಂಗಡಿಯಲ್ಲಿ ನಾವು ತಗೊಳ್ಳಿಕ್ಕೆ ಹೋದರೆ. ನಮ್ಮ ರುಚಿಯಾದ ಚರ್ಮುರಿ ರೆಡಿ ಆಯಿತು. ಮೇಲಿಂದ ಕೊನೆಗೆ ಒಂದು ಸ್ವಲ್ಪ ಲಿಂಬೆಹಣ್ಣು ಹಿಂಡಿದರೆ ರುಚಿಯಾದ ಚರ್ಮುರಿ ರೆಡಿ ಆಗ್ತದೆ. ಮೇಲಿಂದ ಬೇಕು ಅಂತಾದರೆ ಎಕ್ಸ್ಟ್ರಾ ಬೇಕಾದವರು ಟೊಮೆಟೊ ಹಾಕ್ಕೊಳ್ಬೋದು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು. ಲೆಮನ್ ಇಷ್ಟಪಡದವರಿಗೆ ಲೆಮನ್ ಹಾಕದೆ ಕೂಡ ಹಾಗೆಯೇ ಸರ್ವ್ ಮಾಡ್ಬೋದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಇನ್ನೊಂದು ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.